ಹತ್ತಿರ ಅಲ್ಲ, ಸ್ವಾಮಿಗಳವರನ್ನು ನೋಡದೆ ದೂರದಲ್ಲಿ ಇದ್ದವರು, ಬೇರೆ ಊರಿನಲ್ಲಿದ್ದವರಿಗೂ ಸ್ವಾಮಿಗಳವರನ್ನು ಕಾಣದೇ ಇದ್ದರೂ ಅವರ ಸ್ಮರಣೆ ಮಾತ್ರದಿಂದ ಯಾವ ರೀತಿಯಾಗಿ ಅನುಗ್ರಹವಾಗಿದೆ ಅನ್ನೋದರ ಬಗ್ಗೆ ಒಂದು ಸಣ್ಣದಾದ ಘಟನೆ. ಒಂದು 4-5 ದಿನಗಳ ಹಿಂದೆ ಇಲ್ಲಿಯವರೇ ನಮ್ಮವರಾದ ಗೀತಾ ಅವಲೂರ್ ಅನ್ನೋರು, ಅವರ ಭಾವ, ಅವರಿಗೆ ಬ್ರೇನ್ ಟ್ಯೂಮರ್, ಬ್ರೇನ್ ಹ್ಯಾಮ್ರೇಜ್ ಆಯಿತು. ಸಡನ್ ಆಗಿ ಕೊಲ್ಯಾಪ್ಸ್ ಆದರು. ಆಗ ಬೆಂಗಳೂರಿನಲ್ಲಿ ಅವರಿರೋದು ಇಲ್ಲಿ ಗೀತಾ ಅವಲೂರು, ಅವರ ಭಾವ ಇರೋದು ಬೆಂಗಳೂರಿನಲ್ಲಿ. ಸ್ವಾಮಿಗಳವರಿದ್ದಾರೆ ಅನ್ನೋದಕ್ಕಾಗಿ ಅವರು ಸ್ವಾಮಿಗಳವರ ಹತ್ರ ಅಲ್ಲಿರುವ ವಿದ್ವಾಂಸರಿಂದ ಪ್ರಾರ್ಥನೆ ಮಾಡಿ, ಹೀಗೆ ಅವರಿಗೆ ತೊಂದರೆಯಾಗಿದೆ, ಸ್ವಾಮಿಗಳವರು ಅನುಗ್ರಹ ಮಾಡಬೇಕು ಅಂತ ಹೇಳಿದರು. ಏನು ತೊಂದರೆ ಅಂತ ಕೇಳಿದಾಗ ಅವರ ಕಡೆಯಿಂದ ಹೇಳಿಸಿದರು. ಅವರು ICU ಒಳಗಿದ್ದಾರೆ, ಅನೇಕ ಡಾಕ್ಟರ್ಸ್ ಎಲ್ಲ ನೋಡಿ ಅವರಿಗೆ ನಾಳೆ ಇಮಿಡಿಯೇಟ್ ಆಗಿ ಅರ್ಜೆಂಟಾಗಿ ಆಪ್ರೇಷನ್ ಮಾಡಬೇಕಾಗಿದೆ, ಸ್ವಲ್ಪ ಭಯ ಆಗ್ತಾ ಇದೆ ಅಂತ ಅವರು ಹೇಳಿದರು. ಸ್ವಾಮಿಗಳವರು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟರು. ಆ ಮಂತ್ರಾಕ್ಷತೆಯನ್ನು ತೆಗೆದು ಅವ್ರಿಗೆ ಮುಟ್ಟಿಸ್ರಿ, ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದರು. ಅವರು ಅವಸರದಲ್ಲಿ ಆ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗ್ತಾ ಇರುವಾಗ ಏನಾಗಿದೆ ಅಂದರೆ, ಮನೆ ಬಿಟ್ಟು ಹೋಗಿದ್ದಾರೆ, ಸ್ಟೇಷನ್ನಿಗೆ ಹೋದರು, ಮಂತ್ರಾಕ್ಷತೆ ಮನೆಯಲ್ಲಿ ಮರೆತು ಹೋಗಿಬಿಟ್ರು. ಟ್ರೈನ್ ಹತ್ತಿದ ಮೇಲೆ ಬ್ಯಾಗ್ ಚೆಕ್ ಮಾಡಿಕೊಂಡ್ರೆ ಮಂತ್ರಾಕ್ಷತೆ ಇಲ್ಲ. ಮನಸ್ಸಿಗೆ ಬಹಳ ಅಯ್ಯೋ, ನಾವು ಸ್ವಾಮಿಗಳವರ ಮಂತ್ರಾಕ್ಷತೆ ಕೊಡ್ಲಿಕ್ಕೆ ಆಗಲಿಲ್ಲವಲ್ಲ ಅಂತ ಅವರು ಬಹಳ ಮನಸ್ಸಿನಲ್ಲಿ ಮರುಗಿದರು. ಟ್ರೈನ್ನಲ್ಲಿ ಕೂತು ಬೆಂಗಳೂರು ಮುಟ್ಟೋವರೆಗೆ ಸ್ವಾಮಿಗಳ ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ, ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ ಅಂತ ಸ್ಮರಣೆ ಮಾಡ್ತಾ ಹೋದರು. ಆಶ್ಚರ್ಯ, ಮಂತ್ರಾಕ್ಷತೆ ಸ್ವಾಮಿಗಳವರು ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಮನೆಯಲ್ಲಿ ಅವರು ಮರೆತು ಹೋಗಿದ್ದಾರೆ. ಮರುದಿವಸ ಅವರು ಬೆಂಗಳೂರಿಗೆ ಹೋಗಿ ಹಾಸ್ಪಿಟಲಿಗೆ ಹೋದಾಗ ಮತ್ತೊಮ್ಮೆ ಫೈನಲ್ ಚೆಕಪ್ ಮಾಡಬೇಕು ಅಂತ ಡಾಕ್ಟ್ರು ಬಂದರು. ಯಾರು ಆಪ್ರೇಷನ್ ಮಾಡಬೇಕೋ ಆ ಹೆಡ್ ಡಾಕ್ಟರ್ ಬಂದು ಇನ್ನೊಂದು ಸಲ ಚೆಕ್ ಮಾಡಿ ಯಾವ ಭಾಗದಲ್ಲಿ, ಯಾವ ಪಾರ್ಟಿನಲ್ಲಿ ಆಪ್ರೇಷನ್ ಮಾಡಬೇಕು ಅಂತ ಅವರು ಮತ್ತೊಮ್ಮೆ ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್ ಮಾಡಿ ನೋಡಿದಾಗ ಅವರು ಆಶ್ಚರ್ಯಪಟ್ಟರು. ಇವರಿಗೆ ಆಪರೇಷನ್ ಮಾಡೋ ಕಾರಣವೇ ಇಲ್ಲ ಅಂತ ಹೇಳಿ. ಜೈ! ಎಷ್ಟು ಆಶ್ಚರ್ಯ ಅಂದರೆ, ಮಂತ್ರಾಕ್ಷತೆ ತೆಗೆದುಕೊಂಡು ಹೋದ ಮೇಲೆ ಆಗುವ ಘಟನೆಗಳನ್ನು ನೀವು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ಮಂತ್ರಾಕ್ಷತೆ ಇಲ್ಲಿದೆ, ಅವರು ಮರೆತು ಹೋಗಿದ್ದಾರೆ, ಗುರುಗಳ ಸ್ಮರಣೆ ಮಾಡಿದ್ದಾರೆ. ಆ ಗುರುಗಳ ತಪಶಕ್ತಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಮರುದಿವಸ ಆ ಡಾಕ್ಟರ್ ಇಲ್ಲ ಅಂತ ಹೇಳಿ 2 ದಿವಸ ಅವರನ್ನು ಹಾಸ್ಪಿಟಲ್ನ ಇಟ್ಟು ಸ್ವಲ್ಪ ಎಲ್ಲ ಏನೇನು ಬೇಕೋ ಕೆಲವೆಲ್ಲ ಟೆಸ್ಟ್ಗಳನ್ನು ಮಾಡಿ ಮನೆಗೆ ಕಳಿಸಿಬಿಟ್ರು. ನಿಮಗೇನು ತೊಂದರೆ ಇಲ್ಲ, ನೀವು ಮನೆಯಲ್ಲಿ ಹೋಗ್ರಿ, ಒಂದು 4 ದಿವಸ ರೆಸ್ಟ್ ತೆಗೆದುಕೊಳ್ಳ್ರಿ ಅಂದಾಗ ನಿನ್ನೆಯಿಂದ ಮನೆಯಲ್ಲಿ ಓಡಾಡುತ್ತಾ ಇದ್ದಾರೆ ಅವರು. ಗಂಗೆ ಮಿಂದ ಫಲವೆಯುವುದು ಸಂಗೈವರ ಸಿಕ್ಕಿದಂದು, ಗುರುಗಳ ಮಹಿಮೆ ಎಷ್ಟು ದೊಡ್ಡದಿರಬೇಕು. ಗಂಗೆ ಮಿಂದ ಫಲವೆಯುವುದು ಸಂಗೈವರ ಸಿಕ್ಕಿದಂದು, ಕಂಗಳಿಗಾನಂದವಾಗುವುದು. ಮಂಗಳ ಮಂತ್ರಾಕ್ಷತೆಯಂ ಭಂಗವಾಗುವುದಲ್ಲ ದುಃಖ, ಮಂಗಳ ಮಂತ್ರಾಕ್ಷತೆಯಂ ಭಂಗವಾಗುವುದಲ್ಲ ದುಃಖ, ಮಂಗ ಬುದ್ಧಿ ಬಿಟ್ಟು ಪೋಪುದು, ರಂಗನಂಘ್ರಿರತಿಯ ಬೆಳೆಯುವುದು. ಮಂಗ ಬುದ್ಧಿ ಬಿಟ್ಟು ಪೋಪುದು, ರಂಗನಂಘ್ರಿರತಿಯು ಬೆಳೆಯುವುದು. ಉತ್ತುಂಗ ಮುನಿಯ ಪಾದ ಕೂಡಿ ಪಾಡಿ ಬೇಡು ತಿಂದು ಕಂಡೇ,